ಕುಮಾರಸ್ವಾಮಿ ಆರೋಪ ಸರ್. ಸಿದ್ದರಾಮಯ್ಯನವರು ಹಾಗೆ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಹಾಗಾದ್ರೆ ಈಗ ಮೂಡಾದಾಗ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದರು, ಅದನ್ನು ದೇವೇಗೌಡರು ಅವ್ರ ಫ್ಯಾಮಿಲಿ ಮಾಡಿದಾರೆ ಅಂತ ಅರ್ಥ ಆಯ್ತನಾ? ಕರ್ಕೊಂಡು ಹೋಗ್ರಿ ಒಂದು ನಿಮಿಷ ನಿಂದು ಒಂದು 2 ನಿಮಿಷ. ಸಿದ್ದರಾಮಯ್ಯವರು ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥದ್ದು ಮಾಡಿಲ್ಲ. ಈಗ ಯಾವುದೇ ಒಂದು ವಿಚಾರಗಳಲ್ಲಿ ಕಾನೂನು ತಂದ ಕ್ರಮ ಕೈಗೊಳ್ತಿರ್ತದೆ. ಈಗ ಇವ್ರು ತಪ್ಪು ಮಾಡಿದರೆ ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವ್ರು ಹೆದರ್ಬೇಕಾಗ್ತದೆ. ತಪ್ಪು ಮಾಡಲಿಕ್ಕೆ ಯಾಕೆ ಹೆದರಿಕೆ ಮಾಡ್ಕೋಬೇಕಾಗ್ತದೆ? ಮತ್ತು ಹಂಗಾರೆ ಸಿದ್ದರಾಮಯ್ಯ ಮೇಲೆ ಅದು ಕೇಸ್ ಮಾಡಿದರು, ಅದು ಮೊನ್ನೆ ಲೋಕಾಯುಕ್ತರು ಅದು ಸುಳ್ಳು ಅಂತ ಹೇಳ್ತಾರೆ, ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತು. ಅದನ್ನು ದೇವೇಗೌಡರು ಕುಟುಂಬರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಈಗ ಸುಳ್ಳು ಆರೋಪವನ್ನು ಹೊರಿಸೋದು ಸರಿಯಲ್ಲ. ಹಾಗೆ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಲ್ಲ. ಟಾರ್ಗೆಟ್ ಮಾಡೋರು ಯಾರು? BJP ಅವರು. IT BT ಅದೇನೋದಲ್ಲ, IT ED ಏನ್ರಿ CBI ಮಾಡೋರು ಯಾರು? BJP ಅವರು. ಅವ್ರ ಜೊತೆ ಹೊಂದಾಣಿಕೆ ಆಗಿ ಕೇಂದ್ರ ಸಚಿವರಾಗಿದ್ದಾರೆ. ಈಗ ಅದೇನೋ ಅಂತಲ್ಲ, ಕುಂಬಳಕಾಯಿ ಕಳ್ಳಾದ್ರೆ ಹೆಗಡ್ಬಿಟ್ಟು ಮಾಡ್ಕೊಂಡ್ರು ಅಂತೇಳಿ ಏನ್ರಿ? ಆಯಿತು, ಈಗ ಯಾರು ಏರಿಸಿದ್ರಿ? ಯಾರು? ಕೇಂದ್ರ ಸರ್ಕಾರ ಕಮಿಟಿ ಇರ್ತದೆ ಅದಕ್ಕೆ. ಈಗ ಮತ್ತೆ ಅದನ್ನು ತಡೆ ಹಿಡ್ದಾರ ಮಾಡೋದೆಲ್ಲ ಇವರೇ. ಕಬ್ಬಿಗೆ ಬೆಲೆ ನಿಗದಿ ಮಾಡೋರು ಇವರೇ. ತಾವು ಕೊಡಂಗಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಮೆಕ್ಕೆಜೋಳದು ಅದೇ, ಮೆಟ್ರೋದು ಅದೇ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವಾಂತರಗಳು. ಅದನ್ನು ರಾಜ್ಯ ಸರ್ಕಾರ ಮೇಲೆ ಹೊರಿಸುವಂಥ, ಅದನ್ನು ಮೆಟ್ರೋದು ನಮ್ಮ ಮೇಲೆ ಹೊರಿಸುವಂಥ ಪ್ರಯತ್ನ ಮಾಡಿದ್ರು ಸರ್. ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ ಸರ್, ನಾವು 34 ಜನ ಲಿಂಗಾಯತ ಶಾಸಕರಿದ್ದೇವೆ, ಅದು ಪದೇ ಹೇಳಕ್ಕೆ ಹೋಗಂಗಿಲ್ಲ. ಅಲ್ಲ ಸರ್, ಆ ವಿಚಾರ ಈಗ ಮತ್ತೆ ಸಂಚಲನ ಅಂದರೆ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಪರೋಕ್ಷವಾಗಿ ಅಂತ ನಾನು ಮತ್ತೆ ಪದೇ ಹೇಳೋಕ್ಕೆ ನಾನು ಬಯಸೋದಿಲ್ಲ. ನಾನು ನೀನು ಹೇಳಿಬಿಟ್ಟಿದ್ದೀನಿ, ಅದು ಅಲ್ಲಿಗೆ ಅಂದರೆ ಸರಿ ಅಲ್ಲ. ಪರೋಕ್ಷವಾಗಿ ಹೈಕಮಾಂಡ್ ಏನಾದರೂ ಮಾಹಿತಿ ಕೊಟ್ಟರೆ ಯಾವುದು ಪ್ರಶ್ನೆ ಇಲ್ಲ ನೋಡಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕೆ ನೋ ಕಮೆಂಟ್ಸ್ ಆನ್ ದ್ಯಾಟ್. ನೀನು ಹೇಳ್ಬಿಟ್ಟಿದ್ದೀನಿ. ಮತ್ತೆ ದಿನ ಆಮೇಲೆ ಸಂಜೆ ಸರ್ ನಾವು ಕೂಡಿದ್ವಿ, ಲಿಂಗಾಯತ ಮತ್ತು ದಲಿತ ಎಲ್ಲರೂ ಕೂಡಿದ್ವಿ, ಆದರೆ ನಾವು ಬಜೆಟ್ ವಿಚಾರದಲ್ಲಿ ಕೂಡಿದ್ವಿ. ಇದರಲ್ಲಿ ಅಧಿಕಾರ ನಾವೆಲ್ಲ ವಿಚಾರದಲ್ಲಿ ಕೂಡಿದ್ದೀವಿ. ನಮ್ಮ ಸಮಾಜದ ಎಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಚರ್ಚೆ ಮಾಡ್ತಾರೆ, ನಾವು ಮಾಡಿದ್ದೀವಿ. ಅದರಲ್ಲಿದೆ. ಸುಮ್ಮನೆ ಪದೇ ಆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ ಸರ್. ಸೋಮಣ್ಣ ಅವರು ದಾವಣಗೆರೆಯಲ್ಲಿ ಒಂದು ಆರೋಪ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ನಿರ್ವೀರ್ಯರಾಗಿದ್ದಾರೆ, ಮೊದಲಂತಿಲ್ಲ. ಸೋಮಣ್ಣ ಅವರು ನಿರ್ವೀರ್ಯರಾಗಿದ್ದಾರೆ, ಮೊದಲಂತಿಲ್ಲ, ಬದಲಾಗಿದ್ದಾರೆ. ನೋಡಿ, ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ಇವು ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ಸೋಮಣ್ಣವರು ಈ ರೀತಿ ಮಾತಾಡುವಂಥದ್ದು ವಿರೋಧ ಪಕ್ಷವಾಗಿ ಬೇರೆ ಏನೂ ಸಿಕ್ಕತ್ತಲ್ಲ ಅವ್ರಿಗೆ ಇದನ್ನು. ಹೀಗಾಗಿ ಏನೇನೋ ಮಾತನಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಭಾಳ ಸಶಕ್ತರಾಗಿದ್ದಾರೆ. ಯಾವಾಗ ಮೊದಲು ಹೆಂಗಿದ್ರು ಸಿದ್ದರಾಮಯ್ಯನವರು, ಈಗೂ ಹಂಗೆ ಇದ್ದಾರೆ. ಗಟ್ಟಿಯಾಗಿದ್ದಾರೆ, ಸಶಕ್ತರಾಗಿದ್ದಾರೆ, ಹಾಗಾಗಿ ಆರೋಗ್ಯವಂತರಾಗಿದ್ದಾರೆ. ಏನ್ರಿ, ಅವ್ರು 100 ವರ್ಷ ಬಾಳ್ತಾರೆ, ಹೆಚ್ಚಿಗೆ ಬಾಳ್ತಾರೆ. ಅದಕ್ಕೆ ಸೋಮಣ್ಣವರು ಯಾವುದೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಧಿಕಾರ ಅಲ್ರಿ, ಯಾರಿಗೂ ಜೀವನನೇ ಶಾಶ್ವತ ಅಲ್ಲ. ಇವತ್ತು ನಾವು ಮಾತಾಡಿರ್ತೀವಿ, ನಾಳೆ ನಾವು ಇರ್ತೀವಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಇಲ್ಲ ಅಂತಾರೆ. ಏನು ಸೋಮಣ್ಣವ್ರಿಗೆ ಶಾಶ್ವತನಾ? ಮೋದಿಯವ್ರಿಗೆ ಶಾಶ್ವತನಾ? ಯಾರಿಗೂ ಶಾಶ್ವತ ಅಲ್ಲ. CM ಕುರ್ಚಿ ವಿಚಾರವಾಗಿ ಯತೀಂದ್ರ ಹೇಳಿಕೆ ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಪಕ್ಷದಾಗ ಹೇಳಿದ್ದೀನಿ, ನಾನು ಪದೇ ಹೇಳುವಂಥದ್ದಲ್ಲ, ಸರಿಯೂ ಕಾಣಿಸೋದಲ್ಲ. ನಿನ್ನೆ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. CM ಸ್ಥಾನದಲ್ಲಿ ರೇಸಲ್ಲಿದ್ದೀರಾ ಅಂತ ನಿನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೂ ಮಾಹಿತಿ ಇದೆ. ಈ ಮೆಟ್ರೋ ದರ ವಿಚಾರದಲ್ಲಿ ಚಟಾಪಟಿ ಕಾರಣ ಆಗಿ ಸರ್, ದರ ಈ ಸ್ಟೇಬಲ್ ಆಗೋದಕ್ಕೆ ಸರ್ ಏನಿದೆ ಅದೇ ದರ ಉಳಿಯೋದಕ್ಕೆ ಈಗ ಕಾಂಗ್ರೆಸ್ ಕಾರಣ ಅಂತೇಳಿ DK ಶಿವಕುಮಾರ್ ಹೇಳಿದ. ಇಲ್ಲ, ನಾವು ಪತ್ರ ಬರೆದಿದ್ವಿ ಕೇಂದ್ರಕ್ಕೆ ಅಂತೇಳಿ. ಆದರೆ ಇನ್ನೊಂದು ಕಡೆ ನೋಡೋದು ಸಂಸದರೊಬ್ಬರು ಇದು ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಅದು ಇಳಿಸಿದ್ದು ನಾವೇ ಅಂದ್ರೆ ಇಳಿಸಿದ್ದಂದ್ರೆ ಏನು ಇದು ಮಾಡಿಸಿದ್ದು ಇದ್ರ ಮೇಲೆ ಗೊತ್ತಾಗ್ತದೆ. ಪರಿಷ್ಕರಣೆ ಮಾಡ್ಲಿಕ್ಕೆ ಬಿಡಲಿಲ್ಲ ಅಂದ್ರೆ ಯಾರ ಕಡೆ ಇತ್ತು ಅಂದಾಗ ಅಧಿಕಾರ? ಅದನ್ನು ಪರಿಷ್ಕರಣೆ ಮಾಡೋಕೆ ಹೇಳಿದ್ರು, ನಮ್ಮ ಮಾತು ಕೇಳಿದ್ರೆ ಯಾರ ಕಡೆ ಇತ್ತು ಅಧಿಕಾರ? ನೀವೇ ಪ್ರೂವ್ ಮಾಡ್ತೀರಲ್ಲ. ತೇಜಸ್ವಿ ನಮ್ಮ ಸೂರ್ಯವರು ನೀವೇ ಪ್ರೂವ್ ಮಾಡಿದಂಗೆ ಆಯ್ತಲ್ಲೋ. ಅಂದ್ರೆ ನಮ್ಮ ಸರ್ಕಾರ ಏರ್ಸಿತ್ತು, ನಾವು ಇದ್ರ ಬಂದು ಇಳಿಸಿದ್ವಿ ಈಗ ಅಂತ. ಅಂದ್ರೆ ಯಾರ ಅಧಿಕಾರ ಇತ್ತದು? ನೀವೇ ಕೂತ್ ಪ್ರೂವ್ ಮಾಡಕತ್ತೀರಿ, ಬೇರೆಯವ್ರಿಗೆ ಹೇಳ್ಬೇಕಾಗಿಲ್ಲ. ಥ್ಯಾಂಕ್ ಯು. ಭಾಳ ವರ್ಷಗಳಿಂದ ಅಭಿವೃದ್ಧಿ ಮಾಡಿದ್ರಿ, ಆದರೆ ಎಲ್ಲ ಗಿಡ ಸುಟ್ಟೋಗುವಂಥ ಪರಿಸ್ಥಿತಿ ಆಗಿದೆ ಸರ್. ಅದನ್ನು ನನಗೂ ಮನೆ ನೋಡಿದ್ದೀನಿ. ಅಂಥವೆಲ್ಲ ಆಗ್ಲಿಕ್ಕೆ ಬಿಡೋದಲ್ಲ. ಅದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಿಸಿ ಅದನ್ನೆಲ್ಲ ಸೂಕ್ತವಾದಂಥ ಇದನ್ನು ನೋಡಿ ಎಲ್ಲಿ ತಪ್ಪುಗಳಾಗಿದ್ದಾವೆ, ಯಾರು ತಪ್ಪಿಸ್ತಿದ್ದಾರೆ ಆದಮೇಲೆ ನಿರ್ದಾಕ್ಷಿಣ್ಯವಾಗಿ ಇದು ಮಾಡ್ತಾರೆ. ಲಘು ಜೆಟ್ ವಿಮಾನ ಪತನ ಆಗಿತ್ತು, ಅದ್ರ ಬಗ್ಗೆ ಮಾಹಿತಿ ಇದೆ. ಅದೇ ನಿನ್ನೆ ನಾನು ನಮ್ಮ ಮತಕ್ಷೇತ್ರದಲ್ಲಿ ಮಂಗಳೂರು ಗ್ರಾಮದಲ್ಲಿ ಅದು ಗುಲ್ಬರ್ಗಾದಿಂದ ಬೆಳಗಾಂಗೆ
ಹೋಗುವ ಸಂದರ್ಭದಲ್ಲಿ ಇಬ್ಬರು ಪೈಲಟ್ಸ್ ಇದ್ದರು. ಅದು ಕಾರಣ ಏನನ್ನೋದು ಇದು ಆಗಬೇಕು. ಎಸ್ ಪಿ ಅವರು ಇದು ಮಾಡ್ತಾಯಿದ್ದಾರೆ. ಇದರಿಂದ ದೇವರಿದ್ರಿಂದ ಯಾರಿಗೂ ಏನೂ ಆಗಿಲ್ಲ. ಅವರಿಬ್ಬರಿಗೂ ಕೂಡ ಇಲ್ಲೇ ಅಡ್ಮಿಟ್ ಬೇಳೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಒಬ್ರಿಗೇನೂ ಆಗಿಲ್ಲ, ಇನ್ನೊಬ್ಬರಿಗೆ ಸ್ವಲ್ಪ ಸ್ಕ್ಯಾನ್ ಮಾಡಿ ಸ್ವಲ್ಪ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಬಹುಶಃ ಇಬ್ಬರು ಇದ್ದಾರೆ. ಉಳಿದಿದ್ದು ಬಾಕಿ ಎಲ್ಲ ಅದು ಅವರ ಸಂಸ್ಥೆಗಳದಾವೆ. ಡಿ ಜಿ ಸಿ ಆಗಲಿ, ಆಮೇಲೆ ಆ ಸಂಸ್ಥೆ ಆಗಲಿ, ಅವರೆಲ್ಲ ಬಂದಿದ್ದಾರೆ ಅಂತ ಕಾಣ್ತದೆ. ಅವರೆಲ್ಲ ಆ ಬಗ್ಗೆ ಕ್ರಮ ತಗೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.